ನಿನ್ನ ಪ್ರಕಾರ ಸರಸ್ವತಿ ಅಕ್ಕನ ಸೌತಿ ಅಲ್ವಾ ನಾನು? ಅವರ ದೊಡ್ಡ ಶತ್ರು ಅಲ್ವಾ ನಾನು? ಹಾಗಾದ್ರೆ ಹೇಳು ಹೇಳು ನನ್ನ ಹೆಸರನ್ನ ಹೇಳು. ನಾನೇ ಇದನ್ನ ಉಪಯೋಗಿಸಿ ಆ ರೈಲಿಂಗ್ ಕಟ್ ಮಾಡಿದೆ ಅಂತ. ಆಮೇಲೆ ನನ್ನನ್ನೇ ಸಾಯಿಸ್ಬಿಡು. ಈಗ ನನ್ನ ಮನಸ್ಸು ಚೂರ್ ಚೂರ್ ಆದ ಹಾಗೆ ನನ್ನನ್ನು ಚೂರ್ ಚೂರ್ ಮಾಡ್ಬಿಡು ಇದ್ರಿಂದ. ಅಯ್ಯೋ, ಸುಮ್ನೆ ಯಾಕೆ ನಿಂತಿದ್ಯಾ ಪೂಜಾ? ಹೇಳ್ಬಿಡು, ನಾನೇ ಅಕ್ಕನ್ ಕೊಲೆ ಮಾಡಕ್ ಪ್ರಯತ್ನ ಪಟ್ಟೆ ಅಂತ. ಈ ಮನೆಯಲ್ಲಿ ನನಗೆ ಈ ಬೆಲೆ ಸಿಕ್ಕಿದೆ ನೋಡ್ರಿ. ಈ ಮನೆಯಲ್ಲಿ ಎರಡನೇ ಹೆಂಡತಿ ಅನ್ನೋ ಪಟ್ಟ ಹೊತ್ಕೊಂಡಿದ್ದಕ್ಕೆ ಈ ಬಿರುದು. ಇಲ್ಲ ಇಲ್ಲ ಸರೋಜ, ಸಮಾಧಾನ ಮಾಡ್ಕೋ. ಚಿಕ್ಕತ್ತೆ, ಇದೆಲ್ಲ ಏನೂ ಇಲ್ಲ. ಅದು ಪೂಜಾ ಹೇಳೋ ಮಾತಿನ ಅರ್ಥ ಅದಲ್ಲ. ನೀವ್ ಬರೀ ಅಮ್ಮ ಅಲ್ದೆ ನಾವು ಮಾಡಿರೋದಾ? ಸ್ಮಾಲ್ ಸೊಸೆಯವ್ರೆ, ನಾನಂತೂ ಇಷ್ಟು ವರ್ಷಗಳಿಂದ ದೊಡ್ಡ ಮೋರ್ನ ಇಷ್ಟೆಲ್ಲ ಟೇಕ್ ಕೇರಿಂಗ್ ಮಾಡಿದೀನಿ. ಆದ್ರೆ ಇವಾಗ ನನ್ ಮೇಲೇನಾದ್ರೂ ಬೆರಳೆತ್ತಿ ತೋರ್ಸಿದ್ರೆ ಮಹಾದೇವನ್ ಮೇಲಾಣೆ ನಾನಂತೂ ಈ ಲೋಕನೇ ಬಿಟ್ಟು ಹೊಟ್ಟೋಗ್ತೀನಿ. ನಾನು ಇಷ್ಟೆಲ್ಲ ಕೇಳಿಸ್ಕೋಬೇಕ ಈ ಮನೆಯಲ್ಲಿ? ಸ್ಮಾಲ್ ಸೊಸೆಯವ್ರೆ, ನೀವಂತೂ ತಪ್ಪು ಮಾಡಿದೀರಾ. ನನ್ನ ಹೆಸರು ತಗೊಂಡ್ ಖಂಡಿತ ತಪ್ಪು ಮಾಡಿದೀರಾ. ದಿವ್ಯಾನ್ ಹೆಸರು ಹೇಳ್ಬಿಡಿ. ನಾವೆಲ್ಲರೂ ಸೇರಿ ದೊಡ್ಡಮ್ಮನ್ನ ಸಾಯಿಸೋಕ್ ಪ್ರಯತ್ನ ಪಟ್ವಿ ಅಂತಾನೆ ಹೇಳ್ಬಿಡಿ. ಪೂಜಾ ಏನು ತಪ್ಪು ಮಾಡಿಲ್ಲ. ಕಂದ, ಚಿಕ್ಕಮ್ಮ, ಪೂಜೆ ಯಾರ ಮೇಲೂ ಅಪವಾದ ಹೊರಿಸಿಲ್ಲ. ಅವಳಿಗೆ ಒಂದು ವಿಷಯ ಕಣ್ಣಿಗೆ ಬಿದ್ದಿದೆ, ಅದನ್ನ ತಗೊಂಡ್ ಬಂದು ನನ್ನ ಮುಂದೆ ಇಟ್ಟಿದ್ದಾಳೆ ಅಷ್ಟೇ. ಅದ್ರಲ್ಲಿ ತಪ್ಪೇನೂ ಇಲ್ಲ. ಇವಳು ಈ ಮನೇಲಿದ್ದವಳಲ್ಲ. ನಾವೆಲ್ಲ ಎಷ್ಟು ಪ್ರೀತಿಯಿಂದ ಇದೀವಿ ಅಂತ ಇವಳು ಗೊತ್ತಿಲ್ಲ. ಅಮ್ಮನಿಗೆ ಆಗ್ಲಿ ಯಾರಿಗೆ ಆಗ್ಲಿ ಯಾರಿಗೂ ಕೂಡ ಬೇಕು ಬೇಕು ಅಂತ ತೊಂದರೆ ಕೊಡುವಂಥವ್ರಲ್ಲ. ಆದ್ರೆ ಮನೆಯಲ್ಲಿ ಕೆಟ್ಟದಾಗಿದೆ ಅನ್ನೋದನ್ನ ನಾನು ನಿಜವಾಗ್ಲೂ ಮರೆಯೋಕ್ಕಾಗಲ್ಲ. ಅದೇ ಕಟ್ಟಿಗೆ ಪುಡಿ ಗರ್ಗಸದಲ್ಲೂ ಇತ್ತು, ಮತ್ತೆ ಅಲ್ಲೂ ಇತ್ತು ಕೂಡ. ಇಲ್ಲಿ ನಮ್ಮಮ್ಮನ ವಿಷಯ ಬಂದಿರೋದು. ಈ ವಿಷಯನ ಸಾಮಾನ್ಯವಾಗಿ ತಗೊಳಕ್ಕಾಗಲ್ಲ. ಕುಟುಂಬದವರಂತೂ ಅಲ್ಲ ಇರಬಹುದು, ಹೊರಗಿಂದ ಬಂದವರು ಇರಬಹುದಲ್ವಾ? ಯಾರಾದ್ರೂ ಹಳೆ ಶತ್ರುಗಳು, ಹಳೆ ಕೆಲಸದವರು ಕಣ್ಣಿಂದ ತಪ್ಪಿಸ್ಕೊಂಡು ನಮ್ಮ ಮನೆಗೆ ಬಂದಿರಬಹುದು. ಕುತಂತ್ರದಿಂದ ನಮ್ಮ ಮನೆಯವರು ಯಾರನ್ನಾದ್ರೂ ಕೊಲ್ಲೋದಕ್ಕೆ ನೋಡಿರಬಹುದು. ಪೂಜಾ ಇದನ್ನ ಕಂಡುಹಿಡಿದಿದ್ದಾಳೆ. ಆದ್ರೆ ನಾನಿದ್ರ ಆಳವಾಗಿ ಹೋಗಿ ಯಾರು ಅಂತ ನಾನು ಖಂಡಿತ ಕಂಡುಹಿಡಿತೀನಿ. ಚಂದ, ಈ ಗರ್ಗಸನ ವಾಪಸ್ ಇಟ್ಬಿಡು. ನಾನು ಎಲ್ಲಿಂದ ತಂದಿದ್ನೋ ಅಲ್ಲೇ ಇಟ್ಬಿಟ್ಟು ಬರ್ತೀನಿ. ಅಯ್ಯೋ ಮಹಾದೇವ, ಈ ಚಂದಾಯಿಂದ ನಾನು ಯಾವತ್ತೂ ಒಂದಿನ ಸಿಕ್ಕಾಕೊಂತೀನಿ. ಏನ್ ಹಾಗಂದ್ರೆ? ಎಲ್ಲಿಂದ ತಗೊಂಡ್ ಬಂದಿದ್ದ? ನನ್ನ ಮಾತಿನ ಅರ್ಥ ಅದು ಪೂಜಾ ಸೊಸೆ ಇದ್ದಾರಲ್ಲ ಅವರು. ಕಂದ, ಇವಳ ಮಾತಿನ ಅರ್ಥ ಪೂಜಾ ಸೊಸೆ ಇದನ್ನ ಎಲ್ಲಿಂದ ತಗೊಂಡ್ ಬಂದ್ಲೋ ಅಲ್ಲೇ ತಗೊಂಡೋಗಿ ಇಟ್ಬಿಡೋಣ. ಸ್ಟೋರ್ ರೂಮಲ್ಲಿ. ಚಂದ, ಹೇಳು, ಇದನ್ನೇ ಹೇಳ್ಬೇಕು ಅಂತಿದ್ದೆ ಅಲ್ಲ? ಅದನ್ನೇ ಹೇಳ್ತಿದ್ದೆ ನಾನು.
ಪೂಜೆ ಯಾರ ಮೇಲೂ ಅಪವಾದ ಹೊರಿಸಿಲ್ಲ. ಅವಳಿಗೆ ಒಂದು ವಿಷಯ ಕಣ್ಣಿಗೆ ಬಿದ್ದಿದೆ, ಅದನ್ನ ತಗೊಂಡು ಬಂದು ನನ್ನ ಮುಂದೆ ಇಟ್ಟಿದ್ದಾಳೆ ಅಷ್ಟೇ. ಪೂಜಾ ಇದನ್ನ ಕಂಡು ಹಿಡಿದಿದ್ದಾಳೆ. ಆದ್ರೆ ನಾನು ಇದರ ಆಳವಾಗಿ ಹೋಗಿ ಯಾರು ಅಂತ ನಾನು ಖಂಡಿತ ಕಂಡು ಹಿಡಿತೀನಿ. ಇದೇ ಸರಿಯಾದ ಸಮಯ. ರಾತ್ರಿ ಪೂಜಾ ಮತ್ತೆ ಗಗನವ್ರ ಮಧ್ಯೆ ಏನಾದ್ರೂ ನಡೀತಾ ಅಥವಾ ಇಲ್ವಾ ಅನ್ನೋದನ್ನ. ಪೂಜಾ, ಆರಾಮಾಗಿದ್ಯಾ ನೀನು? ಇಲ್ಲ ಧರ ಅವ್ರೆ, ನಾನೇ ಗರ್ಗಸದ ವಿಷಯನ ಸುಮ್ಮನೆ ದೊಡ್ಡದ್ ಮಾಡ್ಬಿಟ್ಟೆ ಅಂತ ಅನ್ಸತ್ತೆ. ನಾನು ಏನ್ ಕೇಳ್ತಾ ಇದ್ದೀನಿ, ಇವಳು ಇನ್ನೊಂದೇನು ಮಾತಾಡ್ತಿದ್ದಾಳೆ. ಪೂಜಾ, ನೀನ್ ಟೆನ್ಷನ್ ಮಾಡ್ಕೊಳ್ಬೇಡ. ನನ್ಗೆ ಅರ್ಥ ಆಗತ್ತೆ, ನೀನು ಮತ್ತೆ ಗಗನವರು ಹೊರಗಡೆ ಸುತ್ತಾಡಕ್ ಹೋಗಿದ್ರಿ. ಅಲ್ಲದೆ ಮೊದಲನೇ ಬಾರಿ ನೀನು ಗಗನವ್ರ ಜೊತೆ ರೂಮಲ್ಲಿ ಒಬ್ಳೇ ಇದ್ದೆ. ಆಮೇಲೆ ಇಲ್ಲೇನೇನೋ ಆಗೋಯ್ತು. ಪೂಜಾ, ಅಲ್ಲೆಲ್ಲ ಸರಿ ಇತ್ತಲ್ವಾ? ಅಲ್ಲ, ಅದು ಗಗನವರ ಮತ್ತೆ ನಿನ್ನ ಮಧ್ಯ ಬೇರೆ ತರ ಏನೂ ಆಗಿಲ್ಲ ಅಲ್ವಾ ಅಲ್ಲಿ? ಅದು ಇವಳ ಮುಖ ನೋಡಿದ್ರೆ ನನ್ಗನ್ನಿಸ್ತಾ ಇದೆ ಅಲ್ಲಿ ಏನೋ ಆಗಿದೆ ಅಂತ. ಪೂಜಾ, ನೀನ್ ಯಾಕೆ ಮುಖ ಆ ಕಡೆ ತಿರುಗಿಸ್ಕೊಂಡ್ಬಿಟ್ಟೆ? ಅಲ್ಲೇನಾದ್ರೂ ಆಯ್ತಾ ಅಲ್ಲಿ? ನನ್ನ ಹತ್ರ ಹೇಳ್ಕೊ, ನೀನು ಯಾವ್ದಕ್ಕೂ ಭಯ ಪಡ್ಬೇಡ. ಅಯ್ಯೋ ಇಲ್ಲ ಧರ ಅವ್ರೆ, ಅಂಥದ್ದೇನೂ ಆಗಿಲ್ಲ. ನಾನು ಅಮ್ಮನ್ ನೋಡ್ಕೊಂಡು ಬರ್ತೀನಿ. ಏನಾಯ್ತು ಅಮ್ಮೋರೆ? ತುಂಬಾ ಕೋಪದಲ್ಲಿರೋ ಹಾಗೆ ಕಾಣ್ತಾ ಇದೆ. ನಿನಗ್ ಬರೀ ನನ್ ಕೋಪ ಕಾಣಿಸ್ತಿದೆ ಅಷ್ಟೇ ಅಲ್ವಾ? ನನ್ ಮನ್ಸಲ್ಲಿ ಉರಿತಾ ಇರೋ ಬೆಂಕಿ ನಿನಗ್ ಕಾಣಿಸ್ತಿಲ್ವಾ ಜಯಂತಿ? ಇಷ್ಟೆಲ್ಲ ಪ್ರಯತ್ನ ಪಟ್ಟೆ ನಾನು ಅವರಿಬ್ರನ್ನ ಒಂದ್ ಮಾಡೋಣ ಅಂತ, ಆದ್ರೆ ಏನು ಆಗ್ಲೇ ಇಲ್ವಲ್ಲ ಅಲ್ಲಿ. ಅದೇ ಸಮಯಕ್ಕೆ ಸರಸ್ವತಿಯತ್ತೆ ಬೀಳ್ಬೇಕಿತ್ತ? ನಾನು ಏನೆಲ್ಲ ಮಾಡೋದ್ನೋ ಅದೆಲ್ಲ ಎಳ್ಳು ನೀರ್ ಬಿಟ್ಟಾಗಾಯ್ತಿಲ್ಲಿ. ಇಲ್ಲ, ಏನು ನಡೆದಿಲ್ಲ ಅವರಿಬ್ರು ಮಧ್ಯ. ಪೂಜೆಗೆ ನಾನು 3 ತಿಂಗಳು ಟೈಮ್ ಕೊಟ್ಟಿದ್ದೀನಿ. 3 ತಿಂಗಳು ಈ ಅರಮನೆಯಲ್ಲಿ ಗಗನವ್ರ ಹೆಂಡತಿ ತರ ನಾಟಕ ಮಾಡು ಅಂತ ಹೇಳಿದ್ದೀನಿ. ಅಲ್ದೆ ಇನ್ 3 ತಿಂಗಳಲ್ಲಿ ಈ ಅರಮನೆಗೆ ಹೇಗಾದ್ರೂ ಮಾಡಿ ವಾರಸ್ದಾರನ್ನ ಕೊಡ್ಬೇಕು ಅಂತ. ಅಲ್ದೆ ಅವಳು ಹೊರಟೋಗ್ತಾಳೆ 3 ತಿಂಗಳು ಆಗಿದ ತಕ್ಷಣ. ಆಮೇಲೆ ನಾನು ಈ ಅರಮನೆಯಿಂದ ಹೊರಗಡೆ ಹೋಗ್ಬೇಕಾಗತ್ತೆ. ಇಲ್ಲ,